ನಿಗದಿಯಾಗಿದೆ. ನಾನು ನಾಬ್ಸ್ಕಾಬ್ನ ಒಬ್ಬ ಪದಾಧಿಕಾರಿಯಾಗಿ ಆ ಸಮ್ಮೇಳನದಲ್ಲಿ ಭಾಗವಹಿಸತಕ್ಕಂಥ ಅಗತ್ಯತೆ ಇದೆ ಅಂತೇಳಿ ಈ ದಿವಸ ನಾನು ಭಾಗವಹಿಸಲಿಕ್ಕೆ ಡೆಲ್ಲಿಗೆ ಬಂದಿದ್ದೇನೆ. ದೆಹಲಿನಲ್ಲಿ ಇವತ್ತು ಏನು ರಾಷ್ಟ್ರದ ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಈಗ 4 ಗಂಟೆಗಿದೆ, 4 ಗಂಟೆಗೆ ನಾನು ಕೂಡ ಅಲ್ಲಿಗೆ ಹೋಗ್ತಕ್ಕಂಥದ್ದು ಇದೆ. ಈ ಒಂದು ಉದ್ದೇಶದಲ್ಲಿ ಬಂದಿದ್ದೇನೆ ಮತ್ತು ನಾಳೆ ವಾಪಸ್ಸು ಹೋಗುವಂಥ ಕಾರ್ಯಕ್ರಮ ಇಟ್ಟಿದ್ದೇನೆ. ಸರ್, ಗವಿಯಪ್ಪ ಅವರದ್ದು ಹೇಳಿಕೆ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂದರೆ ಗ್ಯಾರಂಟಿಗಳನ್ನು ಕನಿಷ್ಠ 1 ಅಥವಾ 2 ಆದರೂ ನಿಲ್ಲಿಸಬೇಕು ಅನ್ನೋದು ಶಾಸಕರಾಗಿರುವಂಥ ಗವಿಯಪ್ಪ ಅವರ ಹೇಳಿಕೆ. ಈಗ ಗವಿಯಪ್ಪನವರು ಯಾವ ಅರ್ಥದಲ್ಲಿ ಹೇಳಿದ್ರು, ನೀವು ಪ್ರೆಸ್ ಹ್ಯಾಸ್ ಮಿಸ್ಕೋಟೆಡ್ ಅಂತ ನನ್ನಿದು. ಯಾಕೆ ನಾನು ಈಗ ತಾನೇ ಟಿ ವಿ ನೋಡ್ತಾ ಇದ್ದೆ, ಅವ್ರಿಗೆ ನಾನು ಆ ರೀತಿ ಹೇಳಿಲ್ಲಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಎನಿವೇ ಅವರು ಏನೇ ಹೇಳಿದ್ರು ಕೂಡ ಅವರ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ. ಆದರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು 5 ಗ್ಯಾರಂಟಿಗಳಿದ್ದಾವೆ, 5 ಗ್ಯಾರಂಟಿಗಳನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ನಿಶ್ಚಯ ಮಾಡಿದ್ದಾರೆ. ಅದರಿಂದ ಯಾವುದೇ ಗ್ಯಾರಂಟಿ ಬದಲಾವಣೆಗಳು ಆಗೋದಿಲ್ಲ. ಅಲ್ಲ, ಮಿಸ್ಕೋಟೆಡ್ ಅನ್ನೋದಕ್ಕಿಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 1-2 ಆದರೂ ನಿಲ್ಲಿಸಬೇಕು. ಇದನ್ನ ನಾನು ಸಿಎಂ ಅವರ ಹತ್ರ ಖುದ್ದು ಮಾತಾಡ್ತೇನೆ. ಅವ್ರು ಏನು ಹೇಳಿದ್ರು ಕೂಡ ಇಟ್ ಈಸ್ ಹಿಸ್ ಪರ್ಸನಲ್ ಒಪಿನಿಯನ್, ಇಟ್ ಈಸ್ ನಾಟ್ ದ ಗವರ್ನಮೆಂಟ್ ಒಪಿನಿಯನ್. But government opinion as well as the Congress High Command opinion is to continue all those guarantees. ಸರ್, ಈಗ ಇನ್ನೊಂದು ಚರ್ಚೆ ಆಗ್ತಾ ಇರೋದಂತ ಹೊಸದಾಗಿ ಆಯ್ಕೆಯಾದಂಥ ಯೋಗೇಶ್ವರ ಶಾಸಕರು ಅವರು ಒಂದು ಹೇಳಿದ್ದಾರೆ, ಕಾಂಗ್ರೆಸ್ ಏನಾದ್ರು ಟಾಸ್ಕ್ ಕೊಟ್ಟರೆ JDSನ ಎಲ್ಲ ಶಾಸಕರನ್ನ ನಾನು ಕಾಂಗ್ರೆಸ್ ಕರ್ಕೊಂಡು ಹೋಗ್ತೇನೆ. ಆಯ್ತಪ್ಪ, ಈಗ ದೇವೇಗೌಡರು ಚುನಾವಣೆಯಲ್ಲಿ ಹೇಳ್ಬಿಟ್ರು ಸಿದ್ದರಾಮಯ್ಯ ಸೊಕ್ಕು ಮುರಿದ್ಬಿಡ್ತೀನಿ ಅಂತ. ಆಮೇಲೆ ತಿರ್ಗಾ 136 ಜನ MLAಗಳು ಗೆದ್ದಾರೆ, ಈ ಸರ್ಕಾರ ಬೀಳಿಸ್ಬಿಡ್ತೀನಿ ಅಂದರು. ಇವೆಲ್ಲ ಸಾಧ್ಯ ಆಗ್ತದ? ಹಾಗೆ ಅವರು ಒಂದೇನೋ ಒಂದು ಅವರ ಮನಸ್ಸಲ್ಲಿರ್ತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ದಾರೆ, ಅವ್ರಿಗೆ ಗೊತ್ತಿರ್ತದೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. 5ನೇ ತಾರೀಕು ಸಮಾವೇಶ ನಡೆಸ್ತಾ ಇದ್ದೀರಿ ಸರ್, ಜೊತೆಯಲ್ಲಿರ್ತಕ್ಕಂಥವರು ಮತ್ತು ನಾವು ಎಲ್ಲ ಸಚಿವರುಗಳು, ಶಾಸಕರುಗಳು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಸೇರಿ ಒಂದು ಚಿಂತನೆ ಮಾಡಿದ್ದೇವೆ. ಅದು ಚಿಂತನೆ ಚುನಾವಣೆ ಫಲಿತಾಂಶ ಬಂದ ನಂತರ ಚಿಂತನೆ ಅಲ್ಲ. ಅದು ಮೊದಲೇನೆ ಮೈಸೂರಲ್ಲಿ ಒಂದು ಬೃಹತ್ ಸಮಾವೇಶ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದಿತ್ತು. ಪದೇ 2-3 ಕಾರ್ಯಕ್ರಮ ಇತ್ತೀಚೆಗೆ ಹಾಸನದಲ್ಲೇ ಮಾಡಿರೋದ್ರಿಂದ ಮಂಡ್ಯದಲ್ಲೋ ಹಾಸನದಲ್ಲೋ ಮಾಡೋಣ ಅಂತ ಹೇಳಿ ಅದು ಹಾಸನಕ್ಕೆ ಅದು ಮಾಡ್ತಕ್ಕಂಥದ್ದು ಅಂತೇಳಿ ಒಂದು ಡೇಟು 5ನೇ ತಾರೀಕು ಅಂತೇಳಿ ತಾತ್ಕಾಲಿಕವಾಗಿ ಈಗಾಗಲೇ ನಿರ್ಣಯ ಆಗಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಇದೊಂದು ದೊಡ್ಡ ಸಮಾವೇಶ. ಯಾರ ವಿರುದ್ಧ ಅಲ್ಲ ರೀ, ನಮ್ಮದು ಏನಿದೆ ಜನಪರವಾಗಿ ನಾವು ಏನು ಮಾಡಿದ್ದೇವೆ, ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೇವೆ, ನಾವು ಹೇಳದಂತೆ ನಡೆದಿದ್ದೇವೆ, ಗೊತ್ತಾಯ್ತಾ? ನಾವು ಯಾವುದು ಕೂಡ ಸುಳ್ಳು ಹೇಳೋದಿಲ್ಲ. ಈ ರೀತಿಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದೇ ಹೊರತು ಯಾರ ವಿರುದ್ಧ ಅಂತೇಳಿ ಯಾರು ಭಾವನೆ ಮಾಡಬಾರ್ದು. ನಿಗದಿಯಾಗಿದೆ. ನಾನು ನಾಬ್ಸ್ಕಾಬ್ನ ಒಬ್ಬ ಪದಾಧಿಕಾರಿಯಾಗಿ ಆ ಸಮ್ಮೇಳನದಲ್ಲಿ ಭಾಗವಹಿಸತಕ್ಕಂಥ ಅಗತ್ಯತೆ ಇದೆ ಅಂತೇಳಿ ಈ ದಿವಸ ನಾನು ಭಾಗವಹಿಸಲಿಕ್ಕೆ ಡೆಲ್ಲಿಗೆ ಬಂದಿದ್ದೇನೆ. ದೆಹಲಿನಲ್ಲಿ ಇವತ್ತು ಏನು ರಾಷ್ಟ್ರದ ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಈಗ 4 ಗಂಟೆಗಿದೆ, 4 ಗಂಟೆಗೆ ನಾನು ಕೂಡ ಅಲ್ಲಿಗೆ ಹೋಗ್ತಕ್ಕಂಥದ್ದು ಇದೆ. ಈ ಒಂದು ಉದ್ದೇಶದಲ್ಲಿ ಬಂದಿದ್ದೇನೆ ಮತ್ತು ನಾಳೆ ವಾಪಸ್ಸು ಹೋಗುವಂಥ ಕಾರ್ಯಕ್ರಮ ಇಟ್ಟಿದ್ದೇನೆ. ಸರ್, ಗವಿಯಪ್ಪ ಅವರದ್ದು ಹೇಳಿಕೆ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂದರೆ ಗ್ಯಾರಂಟಿಗಳನ್ನು ಕನಿಷ್ಠ 1 ಅಥವಾ 2 ಆದರೂ ನಿಲ್ಲಿಸಬೇಕು ಅನ್ನೋದು ಶಾಸಕರಾಗಿರುವಂಥ ಗವಿಯಪ್ಪ ಅವರ ಹೇಳಿಕೆ. ಈಗ ಗವಿಯಪ್ಪನವರು ಯಾವ ಅರ್ಥದಲ್ಲಿ ಹೇಳಿದ್ರು, ನೀವು ಪ್ರೆಸ್ ಹ್ಯಾಸ್ ಮಿಸ್ಕೋಟೆಡ್ ಅಂತ ನನ್ನಿದು. ಯಾಕೆ ನಾನು ಈಗ ತಾನೇ ಟಿ ವಿ ನೋಡ್ತಾ ಇದ್ದೆ, ಅವ್ರಿಗೆ ನಾನು ಆ ರೀತಿ ಹೇಳಿಲ್ಲಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಎನಿವೇ ಅವರು ಏನೇ ಹೇಳಿದ್ರು ಕೂಡ ಅವರ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ. ಆದರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು 5 ಗ್ಯಾರಂಟಿಗಳಿದ್ದಾವೆ, 5 ಗ್ಯಾರಂಟಿಗಳನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ನಿಶ್ಚಯ ಮಾಡಿದ್ದಾರೆ. ಅದರಿಂದ ಯಾವುದೇ ಗ್ಯಾರಂಟಿ ಬದಲಾವಣೆಗಳು ಆಗೋದಿಲ್ಲ. ಅಲ್ಲ, ಮಿಸ್ಕೋಟೆಡ್ ಅನ್ನೋದಕ್ಕಿಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 1-2 ಆದರೂ ನಿಲ್ಲಿಸಬೇಕು. ಇದನ್ನ ನಾನು ಸಿಎಂ ಅವರ ಹತ್ರ ಖುದ್ದು ಮಾತಾಡ್ತೇನೆ. ಅವ್ರು ಏನು ಹೇಳಿದ್ರು ಕೂಡ ಇಟ್ ಈಸ್ ಹಿಸ್ ಪರ್ಸನಲ್ ಒಪಿನಿಯನ್, ಇಟ್ ಈಸ್ ನಾಟ್ ದ ಗವರ್ನಮೆಂಟ್ ಒಪಿನಿಯನ್. But government opinion as well as the Congress High Command opinion is to continue all those guarantees. ಸರ್, ಈಗ ಇನ್ನೊಂದು ಚರ್ಚೆ ಆಗ್ತಾ ಇರೋದಂತ ಹೊಸದಾಗಿ ಆಯ್ಕೆಯಾದಂಥ ಯೋಗೇಶ್ವರ ಶಾಸಕರು ಅವರು ಒಂದು ಹೇಳಿದ್ದಾರೆ, ಕಾಂಗ್ರೆಸ್ ಏನಾದ್ರು ಟಾಸ್ಕ್ ಕೊಟ್ಟರೆ JDSನ ಎಲ್ಲ ಶಾಸಕರನ್ನ ನಾನು ಕಾಂಗ್ರೆಸ್ ಕರ್ಕೊಂಡು ಹೋಗ್ತೇನೆ.
ಆಯ್ತಪ್ಪ, ಈಗ ದೇವೇಗೌಡರು ಚುನಾವಣೆಯಲ್ಲಿ ಹೇಳ್ಬಿಟ್ರು ಸಿದ್ದರಾಮಯ್ಯ ಸೊಕ್ಕು ಮುರಿದು ಬಿಡ್ತೀನಿ ಅಂತ. ಆಮೇಲೆ ತಿರ್ಗಾ 136 ಜನ MLA ಗೆದ್ದಾರೆ, ಈ ಸರ್ಕಾರ ಬೀಳಿಸ್ಬಿಡ್ತೀನಿ ಅಂದರು. ಇವೆಲ್ಲ ಸಾಧ್ಯ ಆಗ್ತದ? ಹಂಗೆ ಅವರು ಒಂದೇನೋ ಒಂದು ಅವರ ಮನಸ್ಸಲ್ಲಿರ್ತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ದಾರೆ, ಅವ್ರಿಗೆ ಗೊತ್ತಿರ್ತದೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. 5ನೇ ತಾರೀಕು ಸಮಾವೇಶ ನಡೆಸ್ತಾ ಇದ್ದೀರಿ ಸರ್. ಜೊತೆಲಿರ್ತಕ್ಕಂಥವರು ಮತ್ತು ನಾವು ಎಲ್ಲ ಸಚಿವರುಗಳು, ಶಾಸಕರುಗಳು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಸೇರಿ ಒಂದು ಚಿಂತನೆ ಮಾಡಿದ್ದೇವೆ. ಅದು ಚಿಂತನೆ ಚುನಾವಣೆ ಫಲಿತಾಂಶ ಬಂದ ನಂತರ ಚಿಂತನೆ ಅಲ್ಲ. ಅದು ಮೊದಲೇನೆ ಮೈಸೂರಲ್ಲಿ ಒಂದು ಬೃಹತ್ ಸಮಾವೇಶ, ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದಿತ್ತು. ಪದೇ 2-3 ಕಾರ್ಯಕ್ರಮ ಇತ್ತೀಚೆಗೆ ಹಾಸನದಲ್ಲೇ ಮಾಡಿರೋದ್ರಿಂದ ಮಂಡ್ಯದಲ್ಲೋ ಹಾಸನದಲ್ಲೋ ಮಾಡೋಣ ಅಂತ ಹೇಳಿ ಅದು ಹಾಸನಕ್ಕೆ ಅದು ಮಾಡ್ತಕ್ಕಂಥದ್ದು ಅಂತೇಳಿ ಒಂದು ಡೇಟು 5ನೇ ತಾರೀಕು ಅಂತೇಳಿ ತಾತ್ಕಾಲಿಕವಾಗಿ ಈಗಾಗಲೇ ನಿರ್ಣಯ ಆಗಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಇದೊಂದು ದೊಡ್ಡ ಸಮಾವೇಶ. ಯಾರ ವಿರುದ್ಧ ಅಲ್ಲ ರೀ, ನಮ್ಮದು ಏನಿದೆ ಜನಪರವಾಗಿ ನಾವು ಏನು ಮಾಡಿದ್ದೇವೆ, ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೇವೆ, ನಾವು ಹೇಳದಂತೆ ನಡೆದಿದ್ದೇವೆ, ಗೊತ್ತಾಯ್ತಾ? ನಾವು ಯಾವುದು ಕೂಡ ಸುಳ್ಳು ಹೇಳೋದಿಲ್ಲ. ಈ ರೀತಿಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದೇ ಹೊರತು ಯಾರ ವಿರುದ್ಧ ಅಂತೇಳಿ ಯಾರು ಭಾವನೆ ಮಾಡಬಾರ್ದು. ನಿಗದಿಯಾಗಿದೆ. ನಾನು ನಾಪ್ಸ್ಕಾಬ್ನ ಒಬ್ಬ ಪದಾಧಿಕಾರಿಯಾಗಿ ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಕ್ಕಂಥ ಅಗತ್ಯತೆ ಇದೆ ಅಂತೇಳಿ ಈ ದಿವಸ ನಾನು ಭಾಗವಹಿಸಲಿಕ್ಕೆ ಡೆಲ್ಲಿಗೆ ಬಂದಿದ್ದೇನೆ. ದೆಹಲಿನಲ್ಲಿ ಇವತ್ತು ಏನು ರಾಷ್ಟ್ರದ ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಈಗ 4 ಗಂಟೆಗಿದೆ, 4 ಗಂಟೆಗೆ ನಾನು ಕೂಡ ಅಲ್ಲಿಗೆ ಹೋಗ್ತಕ್ಕಂಥದ್ದು ಇದೆ. ಈ ಒಂದು ಉದ್ದೇಶದಲ್ಲಿ ಬಂದಿದ್ದೇನೆ ಮತ್ತು ನಾಳೆ ವಾಪಸ್ಸು ಹೋಗುವಂಥ ಕಾರ್ಯಕ್ರಮ ಇಟ್ಟಿದ್ದೇನೆ. ಸರ್, ಗವಿಯಪ್ಪ ಅವ್ರದ್ದು ಹೇಳಿಕೆ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂದರೆ ಗ್ಯಾರಂಟಿಗಳನ್ನು ಕನಿಷ್ಠ 1 ಅಥವಾ 2 ಆದರೂ ನಿಲ್ಲಿಸಬೇಕು ಅನ್ನೋದು ಶಾಸಕರಾಗಿರುವಂಥ ಗವಿಯಪ್ಪ ಅವರು ಹೇಳಿಕೆ. ಈಗ ಗವಿಯಪ್ಪನವರು ಯಾವ ಅರ್ಥದಲ್ಲಿ ಹೇಳಿದ್ರು, ನೀವು ಪ್ರೆಸ್ ಹ್ಯಾಸ್ ಮಿಸ್ಕೋಟೆಡ್ ಅಂತ ನನ್ನಿದು. ಯಾಕೆ ನಾನು ಈಗ ತಾನೇ TV ನೋಡ್ತಾ ಇದ್ದೆ, ಅವ್ರಿಗೆ ನಾನು ಆ ರೀತಿ ಹೇಳಿಲ್ಲಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಎನಿವೇ ಅವರು ಏನೇ ಹೇಳಿದ್ರು ಕೂಡ ಅವರ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ. ಆದರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು 5 ಗ್ಯಾರಂಟಿಗಳಿದ್ದಾವೆ, 5 ಗ್ಯಾರಂಟಿಗಳನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ನಿಶ್ಚಯ ಮಾಡಿದ್ದಾರೆ. ಅದರಿಂದ ಯಾವುದೇ ಗ್ಯಾರಂಟಿ ಬದಲಾವಣೆಗಳು ಆಗೋದಿಲ್ಲ. ಅಲ್ಲ, ಅವ್ರು ಮಿಸ್ಕೋಟೆಡ್ ಅನ್ನೋದಕ್ಕಿಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 1-2 ಆದರೂ ನಿಲ್ಲಿಸಬೇಕು. ಇದನ್ನ ನಾನು CM ಅವ್ರ ಹತ್ರ ಖುದ್ದು ಮಾತಾಡ್ತೇನೆ. ಅವ್ರು ಏನು ಹೇಳಿದ್ರು ಕೂಡ ಇಟ್ ಈಸ್ ಹಿಸ್ ಪರ್ಸನಲ್ ಒಪಿನಿಯನ್, ಇಟ್ ಈಸ್ ನಾಟ್ ದ ಗವರ್ನಮೆಂಟ್ ಒಪಿನಿಯನ್. ಬಟ್ ಗವರ್ನಮೆಂಟ್ ಒಪಿನಿಯನ್ ಆಸ್ ವೆಲ್ ಆಸ್ ದಿ ಕಾಂಗ್ರೆಸ್ ಹೈಕಮಾಂಡ್ ಒಪಿನಿಯನ್ ಈಸ್ ಟು ಕಂಟಿನ್ಯೂ ಆಲ್ ದೋಸ್ ಗ್ಯಾರಂಟೀಸ್. ಸರ್, ಈಗ ಇನ್ನೊಂದು ಚರ್ಚೆ ಆಗ್ತಾ ಇರೋದಂತ ಹೊಸದಾಗಿ ಆಯ್ಕೆಯಾದಂಥ ಯೋಗೇಶ್ವರ ಶಾಸಕರು ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಏನಾದ್ರು ಟಾಸ್ಕ್ ಕೊಟ್ಟರೆ JDSನ ಎಲ್ಲ ಶಾಸಕರನ್ನ ನಾನು ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತೇನೆ. ಆಯ್ತಪ್ಪ, ಈಗ ದೇವೇಗೌಡರು ಚುನಾವಣೆಯಲ್ಲಿ ಹೇಳ್ಬಿಟ್ರು ಸಿದ್ದರಾಮಯ್ಯ ಸೊಕ್ಕು ಮುರಿದು ಬಿಡ್ತೀನಿ ಅಂತ. ಆಮೇಲೆ ತಿರ್ಗಾ 136 ಜನ MLA ಗೆದ್ದಾರೆ, ಈ ಸರ್ಕಾರ ಬೀಳಿಸ್ಬಿಡ್ತೀನಿ ಅಂದರು. ಇವೆಲ್ಲ ಸಾಧ್ಯ ಆಗ್ತದ? ಹಂಗೆ ಅವರು ಒಂದೇನೋ ಒಂದು ಅವರ ಮನಸ್ಸಲ್ಲಿರ್ತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ದಾರೆ, ಅವ್ರಿಗೆ ಗೊತ್ತಿರ್ತದೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. 5ನೇ ತಾರೀಕು ಸಮಾವೇಶ ನಡೆಸ್ತಾ ಇದ್ದೀರಿ ಸರ್. ಜೊತೆಲಿರ್ತಕ್ಕಂಥವರು ಮತ್ತು ನಾವು ಎಲ್ಲ ಸಚಿವರುಗಳು, ಶಾಸಕರುಗಳು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಸೇರಿ ಒಂದು ಚಿಂತನೆ ಮಾಡಿದ್ದೇವೆ. ಅದು ಚಿಂತನೆ ಚುನಾವಣೆ ಫಲಿತಾಂಶ ಬಂದ ನಂತರ ಚಿಂತನೆ ಅಲ್ಲ. ಅದು ಮೊದಲೇನೆ ಮೈಸೂರಲ್ಲಿ ಒಂದು ಬೃಹತ್ ಸಮಾವೇಶ, ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದಿತ್ತು. ಪದೇ 2-3 ಕಾರ್ಯಕ್ರಮ ಇತ್ತೀಚೆಗೆ ಹಾಸನದಲ್ಲೇ ಮಾಡಿರೋದ್ರಿಂದ ಮಂಡ್ಯದಲ್ಲೋ ಹಾಸನದಲ್ಲೋ ಮಾಡೋಣ ಅಂತ ಹೇಳಿ ಅದು ಹಾಸನಕ್ಕೆ ಅದು ಮಾಡ್ತಕ್ಕಂಥದ್ದು ಅಂತೇಳಿ ಒಂದು ಡೇಟು 5ನೇ ತಾರೀಕು ಅಂತೇಳಿ ತಾತ್ಕಾಲಿಕವಾಗಿ ಈಗಾಗಲೇ ನಿರ್ಣಯ ಆಗಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಇದೊಂದು ದೊಡ್ಡ ಸಮಾವೇಶ. ಯಾರ ವಿರುದ್ಧ ಅಲ್ಲ ರೀ, ನಮ್ಮದು ಏನಿದೆ ಜನಪರವಾಗಿ ನಾವು ಏನು ಮಾಡಿದ್ದೇವೆ, ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೇವೆ, ನಾವು ಹೇಳದಂತೆ ನಡೆದಿದ್ದೇವೆ, ಗೊತ್ತಾಯ್ತಾ? ನಾವು ಯಾವುದು ಕೂಡ ಸುಳ್ಳು ಹೇಳೋದಿಲ್ಲ. ಈ ರೀತಿಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದೇ ಹೊರತು ಯಾರ ವಿರುದ್ಧ ಅಂತೇಳಿ ಯಾರು ಭಾವನೆ ಮಾಡಬಾರ್ದು.